ಏನಣ್ಣ ಬೆಳಗ್ಗೆಯಿಂದ ಬೋಣಿಗಿಲ್ಲ, ವ್ಯಾಪಾರ ಇಲ್ಲ. ಏನ್ ಮಾಡೋದು? ಕೆಲಸ ಮಾಡ್ತೀನಿ, ಯಾರಾದ್ರೂ ಒಂದ್ ಗಿರಾಕಿ ಬರ್ಲಿ, ಏನಾದ್ರೂ ಮಾಡಿ ವ್ಯಾಪಾರ ಮಾಡಿ ಬಟ್ಟೆ ಕೊಟ್ಟು ಕಳಿಸ್ಬಿಡ್ತೀನಿ ಅವ್ನಿಗೆ. ಅಣ್ಣ ಇಲ್ಲಿ ಮಂಜಣ್ಣನ ಮನೆ ಎಲ್ಲಿರೋದಣ್ಣ? ಯಾರು? ಚಿಲ್ಲರೆ ಅಂಗಡಿ ಮಂಜಣ್ಣನ? ಹ್ಞೂ ಅಣ್ಣ, ಚಿಲ್ಲರೆ ಅಂಗಡಿ ಇಟ್ಕೊಂಡವ್ರಲ್ಲ ಮಂಜಣ್ಣ, ಅವ್ರ ಮನೇನೆ. ಹ್ಞೂ ಗೊತ್ತು, ಅವ್ರು ಇಲ್ಲೇ ಇರೋದು. ಏನಕ್ಕೆ? ಇಲ್ಲ ಅಣ್ಣ, ನನ್ನ ತಮ್ಮನ್ಗೆ ಅವ್ರ ಮನೆಯಲ್ಲಿ ಹುಡುಗಿ ನೋಡಿದೀವಣ್ಣ, ಅದಕ್ಕೆ. ಅವ್ರ ಮನೆ ಹುಡುಗಿ ಇದ್ದಾಳಲ್ಲ, ತುಂಬಾ ಸಂಸ್ಕಾರಿ ಹುಡುಗಿ. ಅವ್ರ ಅಪ್ಪನು ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಈ ಬಟ್ಟೆ ನೋಡಿದ್ರೆ ನಿಮ್ ಹುಡುಗನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಹೌದಾ? ಅದಕ್ಕೆ ನಮ್ಮ ಅಂಗಡಿಯಿಂದ ಒಂದ್ ಜೊತೆ ಪ್ಯಾಂಟು ಶರ್ಟ್ ಕೊಡ್ತೀವಿ, ಹಾಕಿಸ್ಕೊಂಡೋಗಿ ಒಂದೇ ಸತಿ ಇಷ್ಟ ಪಡ್ಬಿಡ್ತಾರೆ ನಿಮ್ ಹುಡುಗನ್ನ. ಆಯ್ತು, ನಮ್ ಹುಡುಗನ್ಗೊಂದ್ ಒಳ್ಳೆ ಜೊತೆ ಬಟ್ಟೆ ಕೊಟ್ಬಿಡಿ. ಒಳ್ಳೆ ಒಂದ್ ಜೊತೆ ಬಟ್ಟೆ ಕೊಟ್ಕೊಳ್ಸಪ್ಪ ಅವ್ರಿಗೆ. ನೋಡಿ ಅಣ್ಣ, ನಿನ್ ತಮ್ಮ ಹೀರೋ ಹೀರೋ ಕಾಣಿಸ್ತಾವನೆ. ಪಕ್ಕದ ಮನೆಯವನು 200 ರೂಪಾಯಿ ಕೊಟ್ಟ, 100 ರೂಪಾಯಿ ಕೊಟ್ಟ, ಯಾರು ಬರ್ತಾ ಇಲ್ವಲ್ಲ ಸ್ವಾಮಿ. ಅವ್ರ ಹೆಸರಲ್ಲಿ ಇದ್ರೆ ಏನಾದ್ರು ಇದ್ರೆ ಕೊಡಿ ಸ್ವಾಮಿ. ಓ, ಯಾರೋ ಭಿಕ್ಷಕ ಬರ್ತಾವ್ರ, ಇವನ ಹತ್ರ ಕೇಳೋಣ ತಡಿ, ಇವನ ಹತ್ರ ಇದ್ರು ಇರ್ಬೋದು. ಸರ್ ಏನ್ ಹೇಳಿ ಸ್ವಾಮಿ? ನಾವು ಒಂದ್ ಫಂಕ್ಷನ್ ಇಟ್ಕೊಂಡಿದೀವಿ, ಅದಕ್ಕೆಲ್ಲಾ ಕಡೆ ಚಂದ ವಸೂಲಿ ಮಾಡ್ತಾ ಇದೀವಿ. ನಿಮ್ ಕೈಲೂ ಏನಾದ್ರು ಇದ್ರೆ ಕೊಟ್ಬಿಡಿ ಸಾರ್. ಒಂದ್ ಕೆಲ್ಸ ಮಾಡಿ, ಒಂದ್ 50,000 ಬರ್ಕೊಳ್ಳಿ ನನ್ ಕಡೆಯಿಂದ. ಹೌದಾ? ನೀವ್ ಕೊಡೋ ದುಡ್ಡಿಂದಲೇ ಫಂಕ್ಷನ್ ಎಲ್ಲ ಮಾಡ್ಬಿಡ್ಬೋದು. ಆಯ್ತು, ಏನಿತ್ತು ನಿಮ್ ಹೆಸರು? ಬರ್ಕೊಳ್ಳಿ, ತಿಪ್ಪೇಶ ಅಂತ ಬರ್ಕೊಳ್ಳಿ. ಸರ್ ಬರ್ಕೊಂಡಿದೀನಿ, ದುಡ್ಡನ್ನ ಹೇಗ್ ಕೊಡ್ತೀರಾ ಸರ್? ಸರ್, ಇಲ್ಲಿ ಎಲ್ಲಾರು ನಾಳೆ ಕೊಡ್ತೀನಿ ನಾಳಿದ್ ಕೊಡ್ತೀನಿ ಅಂತ ಬ್ಯಾಲೆನ್ಸ್ ಮಾಡ್ಬಿಟ್ಟವ್ರೆ. ಒಂದ್ ಕೆಲ್ಸ ಮಾಡಿ, ನೀವು ಜೊತೆಗ್ ಬಂದ್ಬಿಡಿ, ಕಲೆಕ್ಷನ್ ಮಾಡಿ ಕೊಡ್ಬಿಡ್ತೀನಿ. ನಾವೇನ್ ಭಿಕ್ಷಿಕರೇನ್ರೋ? ಫಂಕ್ಷನ್ ಮಾಡಕ್ ದುಡ್ಡು ಕೇಳ್ತಾರ ನಿಮ್ ಹತ್ರ? ರೀ, ನೀವು ಏಯ್, ನೋಡ್ಕೊಂಡು ಉಗಿಯಲ್ಲೋ. ಏನು ನೋಡ್ಕೊಂಡು ಹೋಗಿಬೇಕಾ? ಏನೋ ಮಾಡಿದ್ದು? ನೀನ್ ಹೇಳ್ದಲ್ಲ ಅಣ್ಣ, ನೋಡ್ಕೊಂಡು ಹೋಗಿ ಅಂತ, ಅದಕ್ಕೆ ನೋಡ್ಕೊಂಡು ತುಕ್ಕಂತ ಉಗ್ಬಿಟ್ಟೆ ಅಣ್ಣ. ಯಾಕಪ್ಪ ಅಳ್ತಾ ಇದೆಯಲ್ಲ, ಏನಾಯ್ತು? ಏನಿಲ್ಲ ಅಣ್ಣ, ಟೀಚರ್ ಹೊಡ್ಬಿಟ್ರು ಅಣ್ಣ. ಏನಕ್ಕೆ ಮಾಡಿದ್ರು? ನಡೆಯೋ ಟೀಚರಿಗೆ ಹೋಗಿ ಕೇಳೋಣ. ಏನಕ್ಕಂದ್ರೆ ಅಣ್ಣ, ಅವ್ರು ಹೇಳೋದು ಚೆನ್ನಾಗ್ ಓದ್ರು ನಿನಗ್ ನಂಬರ್ ಕೊಡ್ತೀನಿ ಅಂತ. ಒಳ್ಳೇದೇ ಅಲ್ವಾ, ಅದಕ್ಕೆ ನೀನೇನ್ ಹೇಳ್ದೆ? ಅದಕ್ಕೆ ನಾನು ಹೇಳ್ದೆ, ನನಗ್ ಸೆಟ್ಟಿಂಗ್ ಇದೆ, ನಿನ್ ನಂಬರ್ ನನಗ್ ಏನಕ್ಕಂತ. ನನ್ ರಾಯಲ್ ನೋಡ್ದ, ಬೇರೆಯವ್ರ ನಂಬರ್ ನನಗ್ ಏನಕ್ಕೆ? ಓ ಮುಬಾರಕ್, ಹೇಳು ಮಗ. ಯಾಕೋ ಒಂಥರ ಇದೆಯಾ, ಏನೋ ಕೈಯಲ್ಲಿ? ಮಗ ಆಸ್ಪತ್ರೆಗೆ ಹೋಗಿದ್ದೆ ಮಗ, ಡಾಕ್ಟರ್ ರಿಪೋರ್ಟ್ ಕೊಟ್ಟವ್ರೆ. ರಿಪೋರ್ಟಾ? ಏನಂತೂ? ಟಿವಿ ಅಂತೆ ಮಗ. ಟಿವಿನಾ? ಟಿವಿ ಏನಿಕೋ, ಮೊದ್ಲೇ ಮನೇಲಿ ಇದೆಯಲ್ಲೋ, ಎಸಿ ಗೀಸಿ ಕೇಳ್ಬಾರ್ದ? ಎಸಿ ಅಂತೆ, ಎಸಿ. ನನ್ ಕಷ್ಟ ಹೋಗೋ ನನ್ ಮಗನ ಕೂಡ ಮಗ. ಲೋ ಮಗ, ಹೇಳು ಮಗ. ನನ್ ಬಲ್ಗಣ್ಣು ಯಾಕೋ ಹೊಡ್ಕೊಳ್ತಾ ಇದೆ ಕಣೋ. ಟೆನ್ಷನ್ ತಗೋಬೇಡ, ಪಕ್ಕ ಇದರ ಒಳ್ಳೆ ಸುದ್ದಿ ಬರುತ್ತೆ ನಿನ್ಗೆ. ಹೌದಾ? ಅಣ್ಣ ಅಣ್ಣ, ನಾನು ಎಲ್ಲಿದ್ಯಾ ಅಣ್ಣ? ಯಾಕೋ ಏನಾಯ್ತು? ಅಣ್ಣ, ನಿಮ್ಮ ಅಜ್ಜಿ ತೀರೋದು ಅಣ್ಣ. ಒಳ್ಳೆ ನ್ಯೂಸ್ ಅಂತಲ್ಲೋ. ಅಣ್ಣ ಒಳ್ಳೆ ಸುದ್ದಿನೇ ಅಣ್ಣ, ತಿಥಿ ಊಟ ಸಿಗುತ್ತೆ ಅಣ್ಣ ತಿನ್ನಕ್ಕೆ. ನಾನು ತಿಂತೀನಿ.